ಏನು ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಭಾರಿ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ, ಹೆಣ್ಮಕ್ಳಿಗೆ ಭರ್ಜರಿ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ನೋಡಿ ವೀಕ್ಷಕರೇ, ತುಂಬಾ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇರೋದ್ರಿಂದ ಈಗ ತಗೋಬೇಕಾ ಬೇಡವಾ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಸೊ ಆ ಪ್ರಶ್ನೆಗೆ ಉತ್ತರ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತೆ ಅಷ್ಟು ಮಾತ್ರವಲ್ಲದೆ, ಬಂಗಾರ ಖರೀದಿ ಮಾಡುವಾಗ ನೀವು ಯಾವ ತಪ್ಪುಗಳನ್ನ ಮಾಡಬಾರ್ದು. ನೋಡಿ, ಚಿಕ್ಕ ತಪ್ಪು ಮಾಡಿದ್ರೆ ಸಾವಿರಾರು ರೂಪಾಯಿ ಹಣ ನೀವು ಕಳೆದುಕೊಳ್ಬೇಕಾಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ ಒಂದು ಮಾಹಿತಿ ಕೂಡ ನಾವು ನಿಮಗೆ ಕೊಟ್ಟಿದ್ದೇವೆ. ಇದು ನಾವು ನಿಮಗೆ ಚಾರ್ಟ್ ಮೂಲಕ ಪ್ರತಿ ಬಾರಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಆ ಪ್ರಕಾರ ಇವತ್ತು ಸ್ಪೆಷಲ್ ಒಂದು ರಿಪೋರ್ಟ್ ಬಂದಿದೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಇದ್ರ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ತಜ್ಞರು ಏನ್ ಹೇಳಿದ್ದಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೀಕ್ಷಕರೇ, ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಕೂಡ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ಲಿ ಅಂತ ಆಸೆ ಪಡ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ತುಂಬಾ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಆರಾಮವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು. ನೀವು ನಮಗ್ ಕೇಳೋದಾದ್ರೆ, ನಮ್ಮ ಪ್ರಕಾರ 1 ಲಕ್ಷ ರೂಪಾಯಿ ತನಕ ಬಂದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ತುಂಬಾ ಜನ ಮದುವೆಗೆ, ಶುಭ ಸಮಾರಂಭಗಳಿಗೆ ಬಂಗಾರ ಬೆಲೆ ಇಳಿಕೆ ಆಗಲಿ ಅಂತ ಕಾಯ್ತಾ ಇರ್ತಾರೆ. 1 ಲಕ್ಷ ರೂಪಾಯಿ ತನಕ ಬಂದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಮುಂದಿನ ಬರೋ ದಿನ 1 ಲಕ್ಷ ರೂಪಾಯಿ ಬಂಗಾರ ಮತ್ತೊಮ್ಮೆ ಬರೋ ಚಾನ್ಸ್ ಇದೆಯಾ? ನಿಮಗೆ ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇವೆ ನೋಡಿ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ. ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗ್ತಾ ಇದೆ. ನೋಡಿ ವೀಕ್ಷಕರೇ, ಯುದ್ಧಗಳು ಪ್ರಾರಂಭವಾದ್ರೆ ಬಂಗಾರದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ಬೇಕಾಗಿತ್ತು. ಆದ್ರೆ ಈ ಬಾರಿ ಮತ್ತೆ ಉಲ್ಟಾ ಹೊಡೆದು ಇಳಿಕೆ ಆಗ್ತಾ ಇದೆ. ನೋಡಿ, ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 90,000 ರೂಪಾಯಿ 80,000 ರೂಪಾಯಿಷ್ಟು ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಆದ್ರೆ ಹೋದ ವರ್ಷ ಜುಲೈ ತಿಂಗಳಲ್ಲಿ ಬೆಲೆ ಎಷ್ಟಿತ್ತು ಬೆಳ್ಳಿದು? ನೋಡಿ, 1 ಲಕ್ಷ ರೂಪಾಯಿ ಇತ್ತು. ಆದ್ರೆ ನಂತರ ಈಗ ಎಷ್ಟಾಗಿದೆ? 2,20,000 3.5 ಲಕ್ಷ ರೂಪಾಯಿ ತನಕ ಹೋಗಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕೂಡ ಕಂಡಿದೆ. ಅಂದ್ರೆ ಹೋದ ವರ್ಷ ನೀವು 1 ಲಕ್ಷ ರೂಪಾಯಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರೆ ಇವತ್ತು ನಿಮಗೆ 1,20,000 ರೂಪಾಯಿ ಆದಾಯ ಬರ್ತಾ ಇತ್ತು. ಆದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿ ಕೊಟ್ಟು ಬೆಳ್ಳಿ ಈ ವರ್ಷ ಖರೀದಿ ಮಾಡಿದ್ರು ಅವರಿಗೆ ದೊಡ್ಡ ನಷ್ಟ ಅಂತಾನೂ ಕೂಡ ಹೇಳ್ಬಹುದು. ನೋಡಿ ವೀಕ್ಷಕರು, ಈಗ ಬೆಲೆ 3 ತಿಂಗಳಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡಿದೆ. ಹಾಗಾದ್ರೆ ಮತ್ತೆ ಬೆಲೆ ಇದು ಭರ್ಜರಿ ಇಳಿಕೆ ಆಗುತ್ತಾ? ಎದಕ್ಕಂದ್ರೆ 3 ಲಕ್ಷ ರೂಪಾಯಿಂದ ಕಳೆದ 3 ತಿಂಗಳಲ್ಲಿ 90,000 ರೂಪಾಯಿಷ್ಟು ಇಳಿಕೆ ಆಗಿದೆ. ನೀವು ಚಾರ್ಟ್ ಅಲ್ಲಿ ಲೈವ್ ಆಗಿ ಕೂಡ ನೋಡ್ತಿರ್ಬೋದು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಬೆಲೆ ಇಳಿಕೆ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಆಗ್ತಾ ಇದೆ. ಮಾರಾಟ ಮಾಡ್ತಿದ್ದ ಜನರು ಖರೀದಿ ಮಾಡ್ತಾ ಇಲ್ಲ. ಯಾವಾಗ ಖರೀದಿ ಮಾಡ್ತಾರೆ ಅವಾಗ ಬೆಲೆಗಳು ಏರಿಕೆ ಆಗುತ್ತೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಬೆಲೆಗಳು ಇಳಿಕೆ ಆಗ್ತಾ ಇದೆ. ಈಗ ಒಂದು ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ 2,10,000 ರೂಪಾಯಿ. 2,10,000 ರೂಪಾಯಿದ್ದು ಬೆಲೆ ಮುರಿದು ಕೆಳಗೆ ಬಂದ್ರೆ ಈಗ 2,15,000 ರೂಪಾಯಿ ಅತ್ತ MCX ಅಲ್ಲಿ ಬೆಳ್ಳಿ ಬೆಲೆ ಟ್ರೇಡ್ ಆಗ್ತಾ ಇದೆ. ಒಂದು ವೇಳೆ 2,10,000 ರೂಪಾಯಿ ಬೆಲೆ ಮುರಿತು ಅಂದ್ರೆ 2 ಲಕ್ಷ ರೂಪಾಯಿ ಒಳಗಡೆ ಬರೋ ಚಾನ್ಸ್ ಇರುವಂತದ್ದು. ಅಂದ್ರೆ ತುಂಬಾ ದಿನಗಳ ನಂತರ, ತುಂಬಾ ತಿಂಗಳ ನಂತರ ಬೆಲೆ ಮತ್ತೆ 2,15,000 ರೂಪಾಯಿ ಅತ್ತ MCX ಅಲ್ಲಿ ಬಂದಿರುವಂತದ್ದು. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಒಂದು ಸ್ಪಾಟ್ ಬೈಯಿಂಗ್ ಅಂತ ಶುರು ಆಗುತ್ತೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆದಾರರು ಮತ್ತೆ ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೆಲೆಗಳು ಇಳಿಕೆ ಆದಂತೆ ಹೂಡಿಕೆದಾರರಿಗೆ ಇದು ಬೆಳ್ಳಿ ಆಕರ್ಷ ಮಾಡುತ್ತೆ. ಮತ್ತೆ ಬೆಲೆ ಇಳಿಕೆ ಆಗಿದೆ, ಮತ್ತೆ ಖರೀದಿ ಮಾಡಬೇಕು ಅಂತ. ಯಾವಾಗ ಹೆಚ್ಚು ಜನರು ಖರೀದಿ ಮಾಡ್ತಾರೆ ಮತ್ತೆ ಬೆಲೆ ಏರಿಕೆ ಆಗುತ್ತೆ. ಇದರಿಂದ ರಿವರ್ಸಲ್ ಅಂತ ನಾವು ಕರಿತೀವಿ. ರಿವರ್ಸಲ್ ಅಂದ್ರೆ ಏನು? ಮತ್ತೆ ಬೆಲೆ ಉಲ್ಟಾ ಹೊಡೆದು ಮತ್ತೆ ಮೇಲ್ಗಡೆ ಹೋಗೋದಕ್ಕೆ ರಿವರ್ಸಲ್ ಅಂತ ಕರೀತಾರೆ. ಸೊ ವೀಕ್ಷಕರೇ, ಈ ಬಾರಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಈಗ ಬೆಳ್ಳಿ ಮಾರ್ಕೆಟ್ ಅಲ್ಲಿ 2,30,000 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಇದು ಹೋದ ವಾರ 2,50,000 ರೂಪಾಯಿ ಇತ್ತು. ಈ ವಾರ 20,000 ರೂಪಾಯಿ ಡೌನ್ ನಲ್ಲಿದೆ. ಅದೇ ಹೋದ 3 ತಿಂಗಳ ಹಿಂದೆ 3,10,000 ರೂಪಾಯಿ ಇತ್ತು. ಅಂದ್ರೆ ನೀವು ಲೆಕ್ಕ ಮಾಡಿ 80, 70, 90,000 ರೂಪಾಯಿಷ್ಟು ಬೆಳ್ಳಿ ಬೆಲೆ 3 ತಿಂಗಳಲ್ಲಿ ಇಳಿಕೆ ಕಂಡಿರುವಂತದ್ದು. ಹಾಗಾದ್ರೆ ಮುಂದಿನ ಬರೋ ದಿನ ಇನ್ನೂ ಇಳಿಕೆ ಆಗುತ್ತಾ? ಎಸ್. ಎದಕ್ಕಂದ್ರೆ ಕಳೆದ 3 ತಿಂಗಳಿಂದ ಇಳಿಕೆ ಆಗ್ತಾ ಇದೆ ಅಂದ್ರೆ ಇನ್ನಷ್ಟು ಇಳಿಕೆ ಆಗೋ ಚಾನ್ಸ್ ಇದೆ. ಮೊದಲ ಕಾರಣ ಏನಪ್ಪಾ ಅಂದ್ರೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ನಿರ್ಧಾರವಾಗೋದು ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಅಲ್ಲಿ ಮತ್ತೆ ಅಮೆರಿಕನ್ ಡಾಲರ್ ಇಂಡೆಕ್ಸ್ ರೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವಾಗ ಅಮೆರಿಕನ್ ಡಾಲರ್ ಬಲವಾಗುತ್ತೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಹೂಡಿಕೆದಾರರು ಅಂದ್ರೆ 100, 200, 1,000 ರೂಪಾಯಿ ಹೂಡಿಕೆ ಮಾಡೋರಲ್ಲ, ಸಾವಿರಾರು ಕೋಟಿ ಹೂಡಿಕೆ ಮಾಡುವ ವಿದೇಶಿ ಬ್ಯಾಂಕುಗಳು, ಸೆಂಟ್ರಲ್ ಬ್ಯಾಂಕ್ಸ್ಗಳು, ವಿದೇಶಿ ಕಂಪನಿಗಳು ಬಂಗಾರದಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ ವೀಕ್ಷಕರೇ. ಸೊ ಇದರಲ್ಲಿ ರೇಟ್ ಅಲ್ಲಿ ತುಂಬಾ ಒಂದು ಬದಲಾವಣೆ ನೋಡೋಕೆ ಸಿಗುತ್ತೆ. ಆದ್ರೆ ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ, ಕಚ್ಚಾ ತೈಲದ ಬೆಲೆ ಮತ್ತೆ ಈಗ ಏರಿಕೆ ಆಗ್ತಾ ಇದೆ.
ಹೀಗಾಗಿ ಬೆಲೆಯಲ್ಲಿ ಮತ್ತೆ ಇಳಿಕೆ ಕಾಣಲಿದೆ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಹೂಡಿಕೆದಾರರು ಕಚ್ಚಾ ತೈಲದತ್ತ ಶಿಫ್ಟ್ ಆಗ್ತಾ ಇದ್ದಾರೆ. ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಹೋದ ವರ್ಷ ಜುಲೈ ತಿಂಗಳಲ್ಲಿ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಇತ್ತು ವೀಕ್ಷಕರೇ. ಆದ್ರೆ ನಂತರ ಜನವರಿ ತಿಂಗಳ ಹೊತ್ತಿಗೆ 1,56,000 ತನಕ ಹೋಗಿತ್ತು. ಆದ್ರೆ ಈಗ ಮತ್ತೆ ಬೆಲೆ 1,40,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 3 ತಿಂಗಳಲ್ಲಿ 20,000 ರೂಪಾಯಿಷ್ಟು ಬೆಲೆ ಇಳಿಕೆ ಇಲ್ಲೇ ಆಗಿರುವಂತದ್ದು. ಹಾಗಾದ್ರೆ ಇನ್ನಷ್ಟು ಇಳಿಕೆ ಆಗುತ್ತಾ? ಎಸ್, ನೋಡಿ, ಕಳೆದ 1 ತಿಂಗಳಲ್ಲಿ ಬರೋಬ್ಬರಿ 10,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಎದಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಪವರ್ ಕಡಿಮೆ ಆಗಿದೆ, ಅಂದ್ರೆ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಹೀಗಾಗಿ ಬೆಲೆ ಇಳಿಕೆ ಆಗ್ತಾ ಇದೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವಾಗ ಬೆಲೆ ಇಳಿಕೆ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಖರೀದಿ ಹೆಚ್ಚು ಜನ ಮಾಡ್ತಾರೆ, ಆದ್ರೆ ಬಂಗಾರ ಲಭ್ಯವಿರೋದಿಲ್ಲ, ಅವಾಗ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ ಅಂತ ನಾವು ಹೇಳ್ಬಹುದು. ಈಗ ಸಿಂಪಲ್ ಆಗಿ ನಿಮಗೆ ಹೇಳ್ಬೇಕಂದ್ರೆ 1,40,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಒಂದು ವೇಳೆ ಮಾರ್ಕೆಟ್ ಅಲ್ಲಿ ಬೆಲೆ 1,39,000 ರೂಪಾಯಿಗೆ ಬಂತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗೋ ಚಾನ್ಸ್ ಕೂಡ ಇರುವಂತದ್ದು. ಅಂದ್ರೆ ಒಂದು ಸಪೋರ್ಟ್ ಲೆವೆಲ್ ಬ್ರೇಕ್ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ಸಪೋರ್ಟ್ ಬ್ರೇಕ್ ಆಗಿ ಕೆಳಗೆ ಬರ್ತಾ ಇದೆ ಬೆಲೆ. ಈ ಬಾರಿ 1,40,000 ರೂಪಾಯಿದು ಸಪೋರ್ಟ್ ಬ್ರೇಕ್ ಆಯಿತು ಅಂದ್ರೆ ಮತ್ತಷ್ಟು ಇಳಿಕೆ ಆಗುತ್ತೆ. ಆದ್ರೆ ತುಂಬಾ ಜನ ಬೆಲೆ ಇಳಿಕೆ ಆಗಿದೆ ಹೆಚ್ಚು ಖರೀದಿ ಮಾಡ್ತಾರೆ, ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡ್ತಾರಲ್ಲ, ಅವಾಗ ಬೆಲೆಗಳು ಏರಿಕೆ ಆಗುತ್ತೆ ವೀಕ್ಷಕರೇ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ತಪ್ಪು ಮಾಡಿ ಮೋಸ ಹೋಗ್ತಾರೆ. ತುಂಬಾ ಜನ ಮೋಸ ಹೋಗೋದಿಲ್ಲ ಅಂದ್ರೆ ತೂಕದಲ್ಲಿ. ನೋಡಿ, 1 ಗ್ರಾಮ್ ಬಂಗಾರದ ಬೆಲೆ 14,500 ರೂಪಾಯಿ ತನಕ ಇದೆ. ಅಂದ್ರೆ ಲೆಕ್ಕ ಮಾಡಿ 10 ಗ್ರಾಮ್ಗೆ 1,45,000 ರೂಪಾಯಿ. ನೀವು ಉದಾಹರಣೆಗೆ ಒಂದು 10 ಗ್ರಾಮ್ದು ಬಂಗಾರ ತಗೊಂಡಿರ್ತೀರಾ, ಅಂದ್ರೆ ಒಂದು ಉಂಗುರ ತಗೊಂಡಿರ್ತೀರಾ. ಒಂದು ಉಂಗುರದ ಮೇಲೆ ಒಂದು ಕೆಂಪು ಕಲರು, ಹಳದಿ ಕಲರು, ಗ್ರೀನ್ ಕಲರ್ ಅಂತ ಒಂದು ಸ್ಟೋನ್ಸ್ ಅನ್ನ ಹಾಕಿರ್ತಾರೆ. ಅದ್ರದ್ದು ತೂಕ ನೀವು ಮೈನಸ್ ಮಾಡಿಸಬೇಕು. ನೋಡಿ, ಒಂದು ಬಂಗಾರದ ತೂಕ 1 ಗ್ರಾಮ್ಗೆ 14,500 ಇದೆ, 15,000 ರೂಪಾಯಿ ಇದೆ. ಆದ್ರೆ ಅದರ ಮೇಲ್ಗಡೆ ಇರೋ ಒಂದು ಸ್ಟೋನ್ಸ್ ನ ತೂಕ ಕೇವಲ 1 ಗ್ರಾಮ್ ಇದ್ರೂ ಕೂಡ ಅದ್ರದ್ದು ಬೆಲೆ 500 ರೂಪಾಯಿಂದ 1,000 ರೂಪಾಯಿ ತನಕ ಇರುತ್ತೆ. ತೂಕದಲ್ಲಿ 10 ಗ್ರಾಮ್ ತೋರಿಸುತ್ತೆ, ಆದ್ರೆ ಬಂಗಾರ ಇರೋದು 9 ಗ್ರಾಮ್. 1 ಗ್ರಾಮ್ ಸ್ಟೋನ್ ಇದೆ ಅಂದ್ರೆ ನೀವೇನ್ ಮಾಡಬೇಕು, 1 ಗ್ರಾಮ್ ಅನ್ನ ಲೆಸ್ ಮಾಡಿಸಬೇಕು. 1 ಗ್ರಾಮ್ದು ಬಿಲ್ ಲೆಸ್ ಆದ್ರೆ ನಿಮಗೆ 15,000 ರೂಪಾಯಿ ಉಳಿತಾಯವಾಗುತ್ತೆ. ಅಂದ್ರೆ 9 ಗ್ರಾಮ್ಗೆ ನೀವು ಲೆಕ್ಕ ಕೊಡಬೇಕಾಗುತ್ತೆ ವೀಕ್ಷಕರೇ. ಇನ್ನು ಎರಡನೇ ತಪ್ಪು ಜನ ಎಲ್ಲಿ ಮಾಡ್ತಾರಂದ್ರೆ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೊಂಡು ಮೋಸ ಹೋಗ್ತಾರೆ. ನೋಡಿ, ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಗ್ಯಾರಂಟಿ ಯಾರು ಕೂಡ ಕೊಡೋದಿಲ್ಲ ವೀಕ್ಷಕರೇ. ಕೇಂದ್ರ ಸರ್ಕಾರ ಕೂಡ ಹಾಲ್ ಮಾರ್ಕ್ ಕಡ್ಡಾಯ ಮಾಡಿರುವಂತದ್ದು. ಹಾಲ್ ಮಾರ್ಕ್ ಅಂದ್ರೆ ಏನು? BIS ಒಂದು ಕೇರ್ ಅಂತ ಒಂದು ಲೋಗೋ ಇರುತ್ತೆ. BIS ಲೋಗೋ ವಿತ್ 22 ಕ್ಯಾರೆಟ್ ಇದ್ರೆ 916 ಅಂತ ಇರುತ್ತೆ, 18 ಕ್ಯಾರೆಟ್ ಇದ್ರೆ 750 ಅಂತ ಇರುತ್ತೆ. ಸೊ ವೀಕ್ಷಕರೇ, ನೀವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಇನ್ನು ಎಕ್ಸ್ಟ್ರಾ ಸೇಫ್ಟಿ ಅಂತ ಎಕ್ಸ್ಟ್ರಾ ಫ್ಯೂಚರ್ ಅಂದ್ರೆ HUID ಕೋಡ್ ಅಂತ ಬರ್ತಾ ಇದೆ. HUID ಕೋಡ್ ಅಂದ್ರೆ ಒಂದು 6 ಡಿಜಿಟ್ ನ ಒಂದು ಕೋಡ್. ಒಂದು ಕೋಡ್ ಅಂದ್ರೆ ಒಂದು ಆಧಾರ್ ಕಾರ್ಡ್ ನಂಬರ್ ನಿಮ್ಗೆ ಯಾವ ತರ ಇರುತ್ತಲ್ಲ ಆ ತರ ಬಂಗಾರಕ್ಕೆ ಒಂದು ಕೋಡ್ ಅನ್ನ ಕೊಡ್ತಾರೆ. ಪ್ರತಿ ಒಂದು ಆಭರಣಕ್ಕೂ ಕೂಡ ಒಂದು ಕೋಡ್ ಅಂತ ಕೊಡ್ತಾರೆ. ಆ ಒಂದು ಕೋಡ್ ನಾವು BIS ಕೇರ್ ಅಪ್ಲಿಕೇಶನ್ ನಲ್ಲಿ ಹಾಕಿದ್ರೆ ಆ ಬಂಗಾರ ಪ್ಯೂರಿಟಿ ಎಷ್ಟಿದೆ, ಅದು 18 ಕ್ಯಾರೆಟ್, 22 ಕ್ಯಾರೆಟ್, 20 ಕ್ಯಾರೆಟ್, 18, 16 ಕ್ಯಾರೆಟ್ ಎಲ್ಲ ಕೂಡ ಗೊತ್ತಾಗುತ್ತೆ. ಹಾಲ್ ಮಾರ್ಕ್ ಎಲ್ಲಿ ಹಾಕಿದ್ದಾರೆ, ಯಾವಾಗ ಹಾಕಿದ್ದಾರೆ, ಅದು ಕೂಡ ಇನ್ಫಾರ್ಮೇಶನ್ ನಿಮಗೆ ಆ ಒಂದು ಆಪ್ ಅಲ್ಲಿ ಸಿಗುತ್ತೆ. ಸೊ ನೀವು ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಇರೋ ಬಂಗಾರ ತಗೊಳ್ಳಿ. ತುಂಬಾ ಜನ ಏನು ತಪ್ಪು ಮಾಡ್ತಾರೆ ಅಂದ್ರೆ ಒಟ್ಟಿಗೆ ಬಂಗಾರ ತಗೊಂಡ್ಬಿಡ್ತಾರೆ. ನೋಡಿ ವೀಕ್ಷಕರೇ, ಇವತ್ತು ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂದ್ರೆ ಒಟ್ಟಿಗೆ ನೀವು ಬಂಗಾರ ತಗೋಬಾರ್ದು. ನೀವು 10,000 ರೂಪಾಯಿದು, 15,000 ರೂಪಾಯಿದು, ನಾಳೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ಒಂದು 10-15,000 ರೂಪಾಯಿದು, ಮತ್ತೆ ಇಳಿಕೆ ಆಯ್ತಾ ಮತ್ತೆ ಒಂದು 10-15,000 ರೂಪಾಯಿದು, ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ, ಎವರೇಜ್ ವ್ಯಾಲ್ಯೂ. ಹಾಗಾದ್ರೆ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ 18 ಕ್ಯಾರೆಟ್ ಆಗಿರ್ಲಿ, 22 ಕ್ಯಾರೆಟ್ ಆಗಿರ್ಲಿ, ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, ಮತ್ತೆ GST 3% ಎಕ್ಸ್ಟ್ರಾ ಇರುತ್ತೆ. ಆನ್ಲೈನ್ ಅಲ್ಲಿ 1,05,000 ರಿಂದ 1,06,000 ರೂಪಾಯಿ ತೋರಿಸ್ತಾ ಇದೆ. ಮಾರ್ಕೆಟ್ ಅಲ್ಲಿ 1,07,500 ರೂಪಾಯಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಮಾರಾಟವಾಗ್ತಾ ಇದೆ. 1,07,500. ಹೋದ ತಿಂಗಳು 1,13,000 ರೂಪಾಯಿ ಇತ್ತು. ಅಂದ್ರೆ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 6,000 ರಿಂದ 8,000 ರೂಪಾಯಿ ಅಷ್ಟು ಬೆಲೆ 18 ಕ್ಯಾರೆಟ್ 10 ಗ್ರಾಮ್ ಬೆಲೆ ಇಳಿಕೆ ಆಗಿದೆ. ಇನ್ನೂ 5,000 ಇಳಿಕೆ ಆದ್ರೆ 1 ಲಕ್ಷ ರೂಪಾಯಿ ತನಕ ಬರುತ್ತೆ. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದು ಆಭರಣಕ್ಕೆ ಅಂತ ಜನ ತಗೋತಾರೆ. ಅಂದ್ರೆ ಏನಾದ್ರೂ ಬಳೆ ಮಾಡಿಸೋದಿದ್ರೆ, ತಾಳಿ ಮಾಡಿಸೋದಿದ್ರೆ ಅಥವಾ ನೆಕ್ಲೆಸ್ ಮಾಡಿಸೋದಿದ್ರೆ 18 ಕ್ಯಾರೆಟ್ ತಗೋತಾರೆ. ಕೆಲವರು 22 ಕ್ಯಾರೆಟ್ ಕೂಡ ತಗೋತಾರೆ. 18 ಕ್ಯಾರೆಟ್ ತಗೋಬೇಕಾ 22 ಕ್ಯಾರೆಟ್ ತಗೋಬೇಕಾ ಅಂತ ನೀವು ಕೇಳೋದಾದ್ರೆ ನಮ್ಮ ಪ್ರಕಾರ 22 ಕ್ಯಾರೆಟ್ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ ನಿಮಗೆ 916 ಅಂತ BIS ಹಾಲ್ ಮಾರ್ಕ್ ಇದ್ದ ಬಂಗಾರ
ಶೋರೂಮ್ಸ್ ಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ವೀಕ್ಷಕರೇ, ನೀವು 22 ಕ್ಯಾರೆಟ್ ಅಂದ್ರೆ 91.6% ಬಂಗಾರ ಇರುತ್ತೆ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರುತ್ತೆ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ ಅಂದ್ರೆ 1,29,000 ಮಾರ್ಕೆಟ್ ತೋರಿಸ್ತಾ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ 1,31,000 1,32,000 ರೂಪಾಯಿ ತನಕ ಮಾರಾಟ ಮಾಡಲಾಗ್ತಾ ಇದೆ. ಮತ್ತೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಹಾಗೂ GST 3% ಎಕ್ಸ್ಟ್ರಾ ಇರುತ್ತೆ. ಸೊ ವೀಕ್ಷಕರೇ, ನೀವು 22 ಕ್ಯಾರೆಟ್ ಚಿನ್ನ ತಗೋತೀರಾ ಅಂದ್ರೆ ಹಾಲ್ ಮಾರ್ಕ್ ಕಡ್ಡಾಯವಾಗಿ ತಗೊಳ್ಳಿ. ಇನ್ನು 24 ಕ್ಯಾರೆಟ್ ಅಂದ್ರೆ ಗಟ್ಟಿ ಬಂಗಾರ ಅಂತ ನಾವೇನ್ ಕರಿತೀವಿ, ಪ್ಯೂರ್ ಗೋಲ್ಡ್ ಅಂತ ನಾವು ಕರಿತೀವಿ. ಇದ್ರ ಮೇಲೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ, ಆದ್ರೆ GST ಇರುತ್ತೆ. ಮೇಕಿಂಗ್ ಚಾರ್ಜ್ ಇದ್ರೂ ಕೂಡ ತುಂಬಾ ಲೈಟ್ ಆಗಿರುತ್ತೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದ್ರದ್ದು ಬೆಲೆ 1,41,000, ಮಾರ್ಕೆಟ್ ಅಲ್ಲಿ 1,43,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. 24 ಕ್ಯಾರೆಟ್ ಗಟ್ಟಿ ಬಂಗಾರ ಅಂದ್ರೆ ಇದು ಪ್ಯೂರ್ ಗೋಲ್ಡ್ ಅಂತ ಕರಿಬಹುದು. ಇದು ಹೂಡಿಕೆ ಮಾಡೋಕೆ ಅಂತ ಜನ ತಗೋತಾರೆ, ಅಂದ್ರೆ ಇದನ್ನ ಹೂಡಿಕೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೋತಾರೆ. ನೋಡಿ ವೀಕ್ಷಕರೇ, ಹೋದ 3 ತಿಂಗಳ ಹಿಂದೆ 1,60,000 1,65,000 ರೂಪಾಯಿ ತನಕ ಬೆಲೆ ಹೋಗಿದೆ. ಅಂದ್ರೆ ಲೆಕ್ಕ ಮಾಡಿ ನೀವೇ ಕಂಪೇರ್ ಮಾಡಿ, 3 ತಿಂಗಳಲ್ಲಿ ಬರೋಬ್ಬರಿ 22,000 ರೂಪಾಯಿ ಅಷ್ಟು ಬೆಲೆ ಈಗ ಇಳಿಕೆ ಆಗಿರುವಂತದ್ದು. ಮತ್ತೆ ಜೂನ್ ತಿಂಗಳಲ್ಲಿ 1,50,000 ರೂಪಾಯಿ ಇತ್ತು, ಆದ್ರೆ ಈಗ 1,43,000. ಪ್ರತಿ ತಿಂಗಳು ಕೂಡ ಹಂತವಾಗಿ 3,000 4,000 ಇಳಿಕೆ ಆಗ್ತಾನೆ ಬರ್ತಾ ಇದೆ. ಹೀಗಾಗಿ ಮುಂದಿನ ತಿಂಗಳು ಕೂಡ ಇನ್ನು 2-3 ಸಾವಿರ ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ತಗೋಬೇಕಾ ಬೇಡವಾ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.